ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮೆಲ್ಲರ ಪ್ರಲೋಕ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆಯು ಘನತೆಯು ಸ್ತೋತ್ರವು ಸಲ್ಲಲಿ ದೇವ. ಈ ಒಂದು ಮಹಾಸಭೆಯಲ್ಲಿ ತಂದೆ ನಿನ್ನೆಯಿಂದ ಈ ದಿನದವರೆಗೂ ಅತ್ಯುತ್ತಮವಾದ ವಾಕ್ಯಗಳನ್ನು ತಂದೆ ಹೇಳುವುದಕ್ಕೆ ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಇಲ್ಲಿ ನೆರೆದಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿ ತಂದೆ ವಾಕ್ಯವನ್ನು ಹೇಳುವಂತೆ ನನಗೆ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ, ಅದೇ ರೀತಿ ತಂದೆ ಇಲ್ಲಿ ನೆರೆದಿರುವ ಒಬ್ಬೊಬ್ಬರಿಗೂ ಈ ವಾಕ್ಯವನ್ನು ಗ್ರಹಿಸಿ ಅದರ ಪ್ರಕಾರ ನಡೆಯುವಂತೆ ತಂದೆ ಎಲ್ಲರಿಗೂ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ ಎಂದು ಈ ಒಂದು ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ಸಮರ್ಪಿಸುತ್ತಿದ್ದೇನೆ ತಂದೆ, ಆಮೇನ್. ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಅಚ್ಚುಮೆಚ್ಚಿನ ವಾಕ್ಯೋಪದೇಶಕರಾದ ಉಪೇಂದ್ರನವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ದೈವ ಸೇವಕರೇ, ದೈವ ಜನರೇ ಹಾಗೂ ಎಲ್ಲ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು ಪ್ರಿಯರೇ. ಎಲ್ಲರಿಗೂ ನಮಸ್ಕಾರ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನ ಒಂದು ಅತ್ಯುತ್ತಮವಾದ ಅಂಶವನ್ನು ನೀವು ಕೇಳ್ತೀರಾ. ಮೊದಲೇ ಪ್ರಕಟಣೆ ಮಾಡಿದಂತೆ ಈ ದಿನದ ಅಂಶ, ಎರಡನೇ ಅಂಶ, ಲೋಪಿಸಿದ ದೈವ ಭೀತಿ ಹೆಚ್ಚುತ್ತಿರುವ ಅನೈತಿಕತೆ. ಲೋಪಿಸಿದ ದೈವ ಭೀತಿ ಹೆಚ್ಚುತ್ತಿರುವ ಅನೈತಿಕತೆ. ಪ್ರೀತಿಯ ಸಹೋದರ ಸಹೋದರಿಯರು, ಈ ಒಂದು ಪ್ರಾಂತ್ಯಕ್ಕೆ ಬಂದು ನಾವೆಲ್ಲರೂ CBT ಬ್ಯಾಂಗ್ಳೂರ್ ಈಸ್ಟ್ ಸಭೆಯಿಂದ ಬಂದಿದ್ದೇವೆ. ಈ ಒಂದು ಪ್ರಾಂತ್ಯಕ್ಕೆ, ಸಿಂಧನೂರು ಎಂಬ ಪ್ರಾಂತ್ಯಕ್ಕೆ ಬಂದು ಈ ಒಂದು ಅಂಶವನ್ನು ಹೇಳಲು ಹಾಗೂ ಮುಖ್ಯ ವಾಕ್ಯೋಪದೇಶಕರ ಮೂಲಕ ಹೆಚ್ಚೆಚ್ಚು ಅಂಶಗಳನ್ನು ಕೇಳಲು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಇಲ್ಲಿರ್ತಕ್ಕಂಥ ಸಿಂಧನೂರು ಸಭೆಯವರು, ಇದಕ್ಕೆ ನಾವು ಚಿರಋಣಿ. ಹಲೋ ಹಲೋ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಪ್ರಾಂತ್ಯಕ್ಕೆ ಬೆಂಗಳೂರಿನಿಂದ ಬಂದು ವಾಕ್ಯವನ್ನು ಹೇಳುವುದಾದರೂ ಯಾಕೆ? ಸ್ವಲ್ಪ ಜನ ಕೇಳ್ತಾ ಇದ್ದಾರೆ, ಎಲ್ಲಿಯ ಬೆಂಗಳೂರು, ಎಲ್ಲಿಯ ಸಿಂಧನೂರು, ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗಿದೆ? ಎಂಥ ವಿಪರ್ಯಾಸ ನೋಡಿ. ಪದ್ಧತಿ ಇಲ್ಲದೆ ಕ್ರೈಸ್ತರು ಮಾಡುವಂತ ಕೆಲಸ ಎಲ್ಲರಿಗೂ ಸಂತೋಷ. ಪದ್ಧತಿ ಪ್ರಕಾರ ಕ್ರೈಸ್ತರು ಮಾಡಿದ ಕೆಲಸಕ್ಕೆ ಆಶ್ಚರ್ಯ. ಮತ್ತೊಮ್ಮೆ ಹೇಳ್ತೀನಿ, ಪದ್ಧತಿ ಇಲ್ಲದೆ ಮಾಡುವಂತ ಕೆಲಸಗಳಿಗೆ ಸಂತೋಷ, ಪದ್ಧತಿ ಪ್ರಕಾರ ಮಾಡುವಂತ ಕೆಲಸಗಳಿಗೆ ಆಶ್ಚರ್ಯ. ಇದೇನಿದೆ ಆಶ್ಚರ್ಯ ಇದರಲ್ಲಿ? ಒಬ್ಬ ಸಹೋದರ ಇನ್ನೊಬ್ಬ ಸಹೋದರನಿಗೆ ಸಹಾಯ ಮಾಡುವುದು, ಅದರಲ್ಲಿ ಏನಿದೆ ಆಶ್ಚರ್ಯ? ಒಂದು ಉದಾಹರಣೆ ಕೊಡ್ತೀನಿ ಸಹೋದರರೇ. ನನ್ನ ಸ್ನೇಹಿತ ಒಬ್ಬ, ಆಂಧ್ರದಲ್ಲಿ ಇರ್ತಕ್ಕಂಥ ಸ್ನೇಹಿತ, ದೈವ ಸೇವಕ, ದೈವ ಭಕ್ತ, BOV-ನಲ್ಲಿರ್ತಕ್ಕಂಥ ಜಾಯಿಂಟ್ ಡೈರೆಕ್ಟರ್ ಜಾನ್ಸನ್ ವಿಕ್ಟರ್ ಅವರ ಪರಮ ಭಕ್ತ. ಅವನ ಕಂಡ್ರೆ ತುಂಬ ಆಸೆ. ಅವರ ಊರಿನಲ್ಲಿರ್ತಕ್ಕಂಥ ಒಂದು ಪ್ರಾಂತ್ಯಕ್ಕೆ ಜಾನ್ಸನ್ ವಿಕ್ಟರ್ ಅವ್ರನ್ನ ಕರೆಸಿ ಈ ಥರ ಒಂದು ಸಮಾವೇಶ ಮಾಡಬೇಕು ಅಂತ ತುಂಬ ಆಸೆ. ನಿಮ್ಗೆ ಗೊತ್ತು, ಒಂದು ಸಮಾವೇಶ ಮಾಡಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಅಂತ. ಅಂದಾಜಾಗಿ ಒಬ್ಬ ದೊಡ್ಡ ದೈವ ಸೇವಕರನ್ನ ಒಂದು ಪ್ರಾಂತ್ಯಕ್ಕೆ ಕರೆಸ್ಬೇಕು ಅಂದರೆ ಸುಮ್ಮನೆ ಕರ್ಸೋಕ್ಕಾಗುತ್ತಾ? ಖರ್ಚಾಗುತ್ತಲ್ವಾ?
ಆಲ್ಮೋಸ್ಟ್ 2 to 3 lakhs ಬೇಕಾಗತ್ತೆ. ಬಡವ ಕಷ್ಟಪಟ್ಟು ಒಂದು 50,000 ರೂಪಾಯಿ ಕೆಲಸ ಸರಿ ಮಾಡ್ಕೊಂಡ, ಕೂಲಿ ಕೆಲಸ ಮಾಡೋವಂಥವ್ನು. ಎಲ್ಲ ವಿಷಯ ಗೊತ್ತಿದೆ. ಹೇಗಾದ್ರೂ ಮಾಡಿ ಅವ್ರನ್ನ ಕರೆಸಿ ಈ ಒಂದು ಪ್ರಾಂತ್ಯದಲ್ಲಿ ವಾಕ್ಯನ ಹೇಳಬೇಕು, ಸುವಾರ್ತೆ ಹೇಳಬೇಕು ಅಂತ ತುಂಬಾ ಆಸೆ. ಎಲ್ಲಾ ಪ್ರಾಂತ್ಯಗಳಿಗೂ ಅವನು, ಎಲ್ಲಾ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಸಭೆಗಳಿಗೂ ಅವನು ವಿಷಯ ತಿಳಿಸ್ದ, ಹಾಗೂ ಹಣನ ಸೇರಿಸ್ದ. ಅವೊಂದು 2 ರಿಂದ 3 ಲಕ್ಷ ಹಣ ಸೇರಿಸೋದಕ್ಕೆ ಅವನಿಗೆ 3 ವರ್ಷಗಳ ಕಾಲ ಬೇಕಾಯ್ತು. 4ನೇ ವರ್ಷಕ್ಕೆ ಕಾಲಿಟ್ಟ. ಇನ್ನೇನು ಹಣ ಸೇರ್ತು, 2 ಲಕ್ಷವರೆಗೂ ದಾಟ್ತು. ಒಂದು ನ್ಯೂಸ್ ಬಂತು, ದೊಡ್ಡ ಆಘಾತ, ಜಾನ್ಸನ್ ವಿಕ್ಟರ್ ಇನ್ನೂ ಇಲ್ಲ. ಅವನ ಮನಸ್ಸು ಹೇಗಾಗಿರ್ಬೋದು? ಅವನ ಕೈಯಲ್ಲಿ 50,000 ಇದ್ದಾಗನೇ ಬೇರೆ ಬೇರೆ ಸಭೆಗಳಲ್ಲಿ ಇರ್ತಕ್ಕಂಥ ಎಲ್ಲಾ ದೈವ ಸೇವಕರಿಗೆ ವಿಷಯ ಗೊತ್ತಿದ್ದಾಗನೇ ಒಬ್ಬ ಸಹೋದರ ಇನ್ನೊಬ್ಬ ಸಹೋದರನಿಗೆ ಸಹಾಯ ಮಾಡಿದ್ದಿದ್ದಾರೆ ಆ ಕೆಲಸ ನೆರವೇರ್ತಿತ್ತ? ನೆರವೇರ್ತಾ ಇರ್ಲಿಲ್ವಾ? 3 ವರ್ಷ ಕಾಯ್ಬೇಕಿತ್ತ? ಈಗ ಅವನ ಹತ್ರ ಹಣ ಇದೆ, 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ. ಜಾನ್ಸನ್ ವಿಕ್ಟರ್ ಇದ್ದಾರಾ? ಇಲ್ಲ ಪ್ರಿಯರೇ. ಯೇಸು ಸ್ವಾಮಿ ಒಂದು ಆಜ್ಞೆ ಮಾಡಿದ್ದಾರೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನೀವು ಓದ್ಕೊಳ್ಳಿ. ನಾನೊಂದು ಹೊಸ ಆಜ್ಞೆ ಕೊಟ್ಟಿದ್ದೀನಿ. ಏನು ಗೊತ್ತಾ? ನಾನು ನಿಮ್ಮನ್ನು ಪ್ರೀತಿಸಿದ ಪ್ರಕಾರವೇ ನೀವು ಎಲ್ಲರನ್ನೂ ಪ್ರೀತಿಸಿರಿ. ಹೊಸ ಆಜ್ಞೆ. ಇನ್ನೂ 2 ಆಜ್ಞೆ ಕೊಟ್ಟಿದ್ದಾರೆ ಯೇಸು ಸ್ವಾಮಿ. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ನೆರೆಯವನನ್ನು ಒಂದು ಸಲ ಪ್ರೀತಿಸಿದ ಮೇಲೆ ಕ್ರೈಸ್ತರಾಗಿರೋದು ಅಲ್ಲ, ನಿಜ ಕ್ರೈಸ್ತರು. ನಾನು ಆಗಾಗ ಹೇಳ್ತಾ ಇರ್ತೀನಿ ಪ್ರಿಯರೇ, ನಾವು ಕ್ರೈಸ್ತರು, ನಿಜವಾದ ಕ್ರೈಸ್ತರು. ಆಲ್ ಇಂಡಿಯಾ ಟ್ರೂ ಕ್ರಿಶ್ಚಿಯನ್ ಕೌನ್ಸಿಲ್ ಅಂತ ಒಂದು ಸಂಸ್ಥೆ ಇದೆ ನಮ್ಮಲ್ಲಿ. ಟ್ರೂ ಕ್ರಿಶ್ಚಿಯನ್ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಕ್ರಿಶ್ಚಿಯನ್ ಅನ್ನೋದಕ್ಕಿಂತ ಟ್ರೂ ಕ್ರಿಶ್ಚಿಯನ್. ಟ್ರೂ ಕ್ರಿಶ್ಚಿಯನ್ ಮಾಡುವಂತ ಕೆಲಸನೇ ಪದ್ಧತಿಯ ಪ್ರಕಾರ. ಯಾವುದು ಪದ್ಧತಿ ಹಾಗಾದ್ರೆ? ಸಹೋದರರ ಸಹವಾಸದಿಂದ, ಸಹೋದರರ ಸ್ನೇಹದಿಂದ, ಸಹೋದರರೆಲ್ಲರೂ ಸೇರಿ ಮಾಡುವಂಥದ್ದು ಪದ್ಧತಿನ, ನಾನೊಬ್ಬನೇ ಮಾಡುವಂಥದ್ದು ಪದ್ಧತಿನ? ನೀವು ಲೋಕ ರೀತಿ ಬೇಕಾದ್ರೆ ಯೋಚನೆ ಮಾಡಿ. ಲೋಕ ರೀತಿಯಿಂದ ನೀವು ಯೋಚನೆ ಮಾಡಿದ್ರು ಎಂಥ ದೊಡ್ಡ ಸಂಸ್ಥೆ ಆಗಲಿ, ಎಂಥ ದೊಡ್ಡ ದೊಡ್ಡ ಶೇರ್ ಮಾರ್ಕೆಟ್ಸ್ ಆಗಲಿ, ಎಂತೆಂಥ ದೊಡ್ಡ ಕಂಪನಿಗಳಾಗಲಿ, ಬಿಲ್ಡರ್ಸ್ ಆಗಲಿ, ಸೊಸೈಟಿಗಳಾಗಲಿ, ಅಲ್ಲೊಂದು ಟೀಮ್ ಇರುತ್ತೆ, ಒಂದು ಆರ್ಗನೈಸೇಷನ್ ಇರುತ್ತೆ. ಒಂದು ಸಂಸ್ಥೆ ಬೆಳಿಬೇಕು ಅಂದರೆ, ಒಂದು ಸಭೆ ಬೆಳಿಬೇಕು ಅಂದರೆ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು. ಸಹೋದರ ಸಹವಾಸದಿಂದಲೇ ಕೆಲಸ ಮಾಡಬೇಕು. ಇದೇ ಒರಿಜಿನಲ್ ಟ್ರೆಂಡ್. ಇದು ಹೊಸ ಟ್ರೆಂಡ್ ಅಲ್ಲ. ಒಂದು ಸಭೆ ಇನ್ನೊಂದು ಸಭೆಗೆ ಹೋಗಿ ಸಹಾಯ ಮಾಡಿ ಸಮಾವೇಶ ಮಾಡುವಂಥದ್ದು ಹೊಸ ಟ್ರೆಂಡ್ ಅಲ್ಲ, ಆಶ್ಚರ್ಯ ಅಲ್ಲ. ಅದೇ ನಿಜವಾದ ಪದ್ಧತಿ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೊಂದು ಚಿತ್ರನ ನೋಡೋಣ. ನೋಡಿ, ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ನಿಮ್ಗೆ. ನೋಡಿ, ಬಲವಾದ ಅಸ್ಥಿವಾರ ಅಂತ ಬರೆಯಲ್ಪಟ್ಟಿದೆ. ಅದ್ರ ಮೇಲೆ ಕಾಣಿಸಿದೆಯಲ್ಲ ಎಲ್ಲರಿಗೂ? ಬಲವಾದ ಅಸ್ಥಿವಾರ. ನೋಡಿ, ಇದೊಂದು ಚಿತ್ರದಲ್ಲಿ ಒಂದು ಕಟ್ಟಡ. ಇದು ಇಂಚು ಅಂತಾರೆ ತೆಲುಗುನಲ್ಲಿ. ಒಂದು 100 ಫ್ಲೋರ್ಸ್ ಇರುತ್ತೆ. ಒಂದು ಕಟ್ಟಡ 100 ಅಂತಸ್ತು ಕಟ್ಟಡ ನಿಂತ್ಕೊಬೇಕು ಅಂದ್ರೆ ಅದಕ್ಕೊಂದು ಅಸ್ಥಿವಾರ ಇರುತ್ತೆ, ಫೌಂಡೇಶನ್. ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಿವಿಲ್ ಫೀಲ್ಡ್ ಅಲ್ಲಿ ಇದ್ದೀರಾ ಅಂತ ಭಾವಿಸ್ತೀನಿ. ಆಲ್ಮೋಸ್ಟ್ ಫೌಂಡೇಶನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಅಸ್ಥಿವಾರ, ಪಾಯ. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಫೌಂಡೇಶನ್ಸ್. ಶಾಲೋ ಫೌಂಡೇಶನ್, ರಾಫ್ಟ್ ಫೌಂಡೇಶನ್, ಡೀಪ್ ಫೌಂಡೇಶನ್ ಅಂತ ಎಲ್ಲ, ಕೈಜಾನ್ಸ್ ಫೌಂಡೇಶನ್. ಸೊ ಇದಕ್ಕೆ ಹಾಕಿರ್ತಕ್ಕಂಥ ಫೌಂಡೇಶನ್ ಯಾವುದು ಅಂದ್ರೆ ಡೀಪ್ ಫೌಂಡೇಶನ್. ಆ ಡೀಪ್ ಫೌಂಡೇಶನ್ ಇರೋದ್ರಿಂದಾನೆ, ಆ ಅಸ್ಥಿವಾರ ಗಟ್ಟಿಯಾಗಿರೋದ್ರಿಂದಾನೆ ಈ 100 ಅಂತಸ್ತು ಕಟ್ಟಡ ನಿಂತಿದೆ. ಈ ಕಟ್ಟಡ ಸುಮಾರು ಕಟ್ಟಿ 35-40 ವರ್ಷ ಮೇಲಾಗಿದೆ. ಯಾಕೆ ಈ ಕಟ್ಟಡ ಅಂತ ತೋರಿಸ್ತಾ ಇದ್ದೀನಿ ಪ್ರೀತಿಯ ಸಹೋದರ ಸಹೋದರರೇ? ಈ ಕಟ್ಟಡಕ್ಕೆ ನಮ್ಮ ಸಭೆನ ಹೋಲಿಸಿ ನೋಡೋಣ ಒಂದ್ಸಲ. ನಮ್ಮ ಸಭೆ ಕೂಡ ಯಾವುದ್ರ ಮೇಲೆ ನಿಂತಿದೆ? ಒಂದು ಅಸ್ಥಿವಾರದ ಮೇಲೆ ನಿಂತಿದೆ. ಸಾರ್ವತ್ರಿಕ ಸಭೆ. ಸಾರ್ವತ್ರಿಕ ಸಭೆಯಲ್ಲಿ ನಮ್ಮ ಸಭೆಯೆಲ್ಲ ಒಂದೊಂದು ಅಂಗಗಳಾಗಿದೆ. ಒಂದೊಂದು ಅಂತಸ್ತು ಕೂಡ ಒಂದೊಂದು ಸಭೆಗಳು.
ನಿಜವಾದ ಅಸ್ಥಿವಾರ ಪ್ರವಾದಿಗಳು ಹಾಕಿಕೊಟ್ಟಂತ, ಅಪೋಸ್ತಲರು ಹಾಕಿಕೊಟ್ಟಂತ ಅಸ್ಥಿವಾರ. ಆ ಬುನಾದಿ ಮೇಲೆ ಈ ಒಂದು ಅಂತಸ್ತು ನಿಂತಿದೆ. ಒಂದೊಂದು ಫ್ಲೋರ್ಸ್ ಬಂದು ಒಂದೊಂದು ಸಭೆ. ಎಲ್ಲರೂ ಒಟ್ಟಿಗೆ ಇದ್ದಾರೆ ನೋಡಿ ಆ ಕಟ್ಟಡದಲ್ಲಿ. ಎಷ್ಟು ಭದ್ರವಾಗಿ, ಗಟ್ಟಿಯಾಗಿ, ಬಲವಾಗಿ, ಸ್ಟ್ರಾಂಗ್ ಆಗಿ ಈ ಒಂದು ಸಭೆ ನಿಂತಿದೆ. ನಾವೆಲ್ಲರೂ ಇದೇ ಸಭೆಯಲ್ಲಿ ನಿಂತಿದ್ದೇವೆ. ಈಗ ನಾವು ಅಪೋಸ್ತಲ ಕೃತ್ಯಗಳು ಓದ್ಕೊಳ್ಳೋಣ ಬನ್ನಿ. ಅಪೋಸ್ತಲ ಕೃತ್ಯಗಳು 2ನೇ ಅಧ್ಯಾಯ 20ನೇ ವಚನ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 20ನೇ ವಚನ. ದಿ ಆಕ್ಟ್ಸ್. ಕ್ಷಮಿಸಿ, ನೀವು ಈ ವಾಕ್ಯನ ಓದಿರ್ತೀರ. ಅಪೋಸ್ತಲರು ಹಾಕಿಕೊಟ್ಟ ಅಸ್ಥಿವಾರದ ಮೇಲೆ, ಆ ಒಂದು ಬುನಾದಿ ಮೇಲೆ ಈ ಸಭೆ ನಿಂತಿದೆ. ಹಾಗಾಗಿ ಯಾವಾಗ ಒಂದು ಸಭೆ ಗಟ್ಟಿಯಾಗಿ, ಬಲವಾಗಿ, ಸುವಾರ್ಥ ಕೆಲಸದಲ್ಲಿಯೂ ದೈವ ಕೆಲಸದಲ್ಲಿಯೂ ಈ ತರ ಒಂದು ಮಹಾಸಭೆಯಲ್ಲಿ ನಿರತರಾಗಿರುತ್ತೆ, ಆಗ ಒಬ್ಬನಿಗೆ ಎಚ್ಚರ ಆಗುತ್ತೆ. ಯಾರು ಆತ? ಹೇಗಾದ್ರೂ ಮಾಡಿ ಆ ಒಂದು ಸಭೆನ, ಆ ಒಂದು ಆತ್ಮನ ಹೇಗಾದ್ರೂ ನಾವು ಕಡಿಮೆಗೊಳಿಸ್ಬೇಕು, ಈ ಒಂದು ಕೆಲಸನ ನಾವು ಕಮ್ಮಿ ಮಾಡಬೇಕು ಅಂತ ಸುತ್ತಾನೆ ಇರ್ತಾನೆ. ಯಾರು ಅವನು ಹೇಳಿ? ಅವನೇ ಅಪವಾದಿ. ಅಪವಾದಿ ಕೆಲಸನೇ ದೈವ ಕೆಲಸ. ಯಾರ್ಯಾರು ಮಾಡ್ತಿದ್ದಾರೆ ಆ ಕೆಲಸಕ್ಕೆ ವಿರೋಧವಾಗಿ ಕೆಲಸ ಮಾಡುವಂಥದ್ದು. ನೀವು ಇನ್ನೊಂದು ಚಿತ್ರ ನೋಡ್ಬೋದು. ಈಗ ಇನ್ನೊಂದು ಚಿತ್ರ ನೋಡ್ಬೋದು. ಇದೇ ಒಂದು ಸುಂದರವಾದ ಆ ಕಟ್ಟಡಕ್ಕೆ ಒಂದು ಅಪವಾದಿ, ಘಟಸರ್ಪ ಅಂತ ಕರಿತೀವಿ. ಆ ಘಟಸರ್ಪ ಯಾವ ರೀತಿ ಆ ಕಟ್ಟಡಕ್ಕೆ ಸುತ್ತಕೊಂಡಿದೆ ಗೊತ್ತನ? ಕಟ್ಟಡಕ್ಕಿಂತ ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ ಆ ಘಟಸರ್ಪ. ಕಾಲುಳ್ಳಂಥದ್ದು. ಇದು ಒಂದು ರೀತಿಯ ಡ್ರ್ಯಾಗನ್, ಡೈನೋಸರ್ ಗೊತ್ತಾ ನಿಮ್ಗೆ? ಆ ಒಂದು ಜಾತಿಗೆ ಸಂಬಂಧಪಟ್ಟಂತ ಘಟಸರ್ಪ ಇದು. ಇದು ನೋಡಿ, ಬಿಲ್ಡಿಂಗ್ಗಿಂತ ಎತ್ತರ, ಆ ಕಟ್ಟಡಕ್ಕಿಂತ ಎತ್ತರಾಗಿ ಹೇಗಾದ್ರೂ ಮಾಡಿ ಆ ಬಿಲ್ಡಿಂಗ್ ಒಳಗಡೆ ನುಗ್ಗಬೇಕು. ಆಗ್ತಾ ಇಲ್ವಲ್ಲ ನನ್ನ ಕೈಲಿ. ಯಾರು ಬಾಗಿಲು ತೆಗಿತಾ ಇಲ್ವಲ್ಲ. ಗಟ್ಟಿಯಾಗಿ ಇಟ್ಕೊಂಡಿದಾರಲ್ಲ, ಆತ್ಮಗಳನ್ನ ರಕ್ಷಣೆ ಮಾಡ್ಕೊಳ್ತಿದಾರಲ್ಲ. ಒಂದು ಕಾಲದಲ್ಲಿ ಅನ್ಯರಾಗಿ ಬದುಕುತ್ತಿದ್ದ ನಾವು ಈ ಅಮೂಲ್ಯವಾದ ದೈವ ವಾಕ್ಯದಿಂದ ನಾವು ಹಾಕಿ ಬಾಗಿಲಾಕೊಂಡಿದ್ದೀವಿ. ನಮ್ಮ ಹೃದಯವೆಂಬ ಬಾಗಿಲನ್ನ ಹೇಗೆ ಈ ಕಟ್ಟಡದಲ್ಲಿ ಎಲ್ಲ ಅಂತಸ್ತುಗಳು ಗಟ್ಟಿಯಾಗಿ ಬಾಗಿಲಾಕೊಂಡಿದೆ, ಆ ರೀತಿ ನಾವು ಬಾಗಿಲಾಕೊಂಡಿದ್ದೀವಿ. ಆಚೆ ಹೋದಂತ ಸೈತಾನ್ ಏನ್ ಮಾಡಿದೆ ಗೊತ್ತಾ? ಎಲ್ಲೂ ಜಾಗ ಸಿಗದೆ ಮತ್ತೆ ಆ ಬಿಲ್ಡಿಂಗ್ ಹತ್ರ ಬಂದಿದೆ, ಸುತ್ತಾ ಇದೆ. ಯಾರಾದ್ರೂ ಬಾಗಿಲು ತೆಗಿತಾರ ಅಂತ. ಯಾರು ತೆಗಿತಾ ಇಲ್ಲ. ಯಾಕಂದ್ರೆ ಅದು ದೊಡ್ಡದಾಗಿ ಬಂದಿದೆ. ಬೃಹತ್ ಕಟ್ಟಡದಲ್ಲಿ ಬೃಹತ್ತಾದ ಅಪವಾದಿ. ಆದ್ರೆ ನಿಮ್ಗೆ ಗೊತ್ತು ಪ್ರೀತಿಯ ಸಹೋದರ ಸಹೋದರರೇ, ನಾವು ಎಷ್ಟು ದೈವ ಗ್ರಂಥ ಓದಿದ್ರು, ಎಷ್ಟು ದೈವ ಭಕ್ತಿ ಇದ್ರು, ನಮಗಿಂತ ಜಾಸ್ತಿ ದೈವ ಗ್ರಂಥ ಓದಿರೋದು ಯಾರು ಗೊತ್ತಾ? ಅಪವಾದಿನೇ. ಅಪವಾದಿಗೆ ಗೊತ್ತಿರೋ ಅಷ್ಟು, ಆ ದುಷ್ಟನಿಗೆ ಗೊತ್ತಿರೋ ಅಷ್ಟು ದೈವ ಗ್ರಂಥ ನಮಗ್ ಕೂಡ ಗೊತ್ತಿಲ್ಲ. ತುಂಬಾ ಬುದ್ಧಿ ಇದೆ ಅದಕ್ಕೆ, ತುಂಬಾ ಜಾಣ್ಮೆ ಇದೆ. ಹಾಗಾಗಿ ಅದು ಏನ್ ಮಾಡುತ್ತೆ ಗೊತ್ತಾ? ಅದೇನ್ ಮಾಡುತ್ತೆ? ತನ್ನ ಕೈಲಿ ನುಗ್ಗಕ್ಕೆ ಆಗ್ತಾ ಇಲ್ಲ ಆ ಆಹಾರ, ಆ ಒಂದು ಆಕಾರನ ಇಟ್ಕೊಂಡು ಅಂದ್ಬಿಟ್ಟು ಅದು ಚಿಕ್ಕ ಚಿಕ್ಕ ಡ್ರ್ಯಾಗನ್ಗಳನ್ನ ಉತ್ಪತ್ತಿ ಮಾಡುತ್ತೆ ತನ್ನ ಬಾಯಿಗಳ ಮೂಲಕ. ಇನ್ನೊಂದು ನೀವು ಚಿತ್ರ ನೋಡ್ಬೋದು. ಅದೇ ಘಟಸರ್ಪ ತನ್ನ ಬಾಯಿಯ ಮೂಲಕ ಚಿಕ್ಕ ಚಿಕ್ಕ ಘಟಸರ್ಪಗಳನ್ನ, ಇದಕ್ಕೆ ಈಸಿ. ಇವಾಗ ಚಿಕ್ಕ ಚಿಕ್ಕ ಘಟಸರ್ಪಗಳು ಆಚೆ ಬಂದ್ರೆ ಎಲ್ಲ ಒಂದು ಸಂದಿನಲ್ಲಿ ಗ್ಯಾಪ್ ಇದ್ರೆ ಸಾಕು, ಬಿಲ್ಡಿಂಗ್ ಒಳಗಡೆ ನುಗ್ಗಬಹುದು. ಈ ಒಂದು ಸಭೆನ ನಾವು ಬೀಳಿಸ್ಬೋದು, ಮನಸ್ಸುಗಳನ್ನ ಕೆಡಿಸ್ಬೋದು, ದುರಾಲೋಚನೆಗಳನ್ನ ಮಾಡಿಸ್ಬೋದು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವುದೇ ಚಿಕ್ಕ ಸರ್ಪ ಬರಲಿ, ಘಟಸರ್ಪ, ಯಾವುದೇ ದೊಡ್ಡ ಸರ್ಪ ಬರಲಿ, ನಮ್ಮ ಮನಸ್ಸನ್ನು ನಾವು ಹೇಗೆ ಇಟ್ಕೊಬೇಕು? ಗಟ್ಟಿಯಾಗಿ. ನಮ್ಮ ಆತ್ಮನ ನಾವು ಕಂಟ್ರೋಲ್ ಇಟ್ಕೊಬೇಕು. ಪ್ರಿಯರೇ, ಜ್ಞಾನೋಕ್ತಿಗಳಲ್ಲಿ ಅತ್ಯುತ್ತಮವಾಗಿ ಹೇಳ್ತಾರೆ ನೋಡಿ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನ. ಪ್ರಿಯರೇ, ದೀರ್ಘ ಶಾಂತನು
ಶೂರನಿಗಿಂತಲೂ ಶ್ರೇಷ್ಠ ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ನಾವು ಯಾರನ್ನ ಆಳೋದು ಬೇಕಾಗಿಲ್ಲ, ತನ್ನ ಆತ್ಮವನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ತನ್ನನ್ನು ಆಳೋದು ಅಂದ್ರೇನು? ತನ್ನ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳುವಂಥವನು. ಅದೇ ಜ್ಞಾನೋಕ್ತಿಗಳಲ್ಲಿ ಇನ್ನೊಂದು ಮಾತಿದೆ ನೋಡಿ, 25ನೇ ಅಧ್ಯಾಯ, ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 28ನೇ ವಚನ. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಕಾಂಪೌಂಡ್ ಇಲ್ದರ ಮನೆ ಸೇಫ್ಟಿ ಅಂತೀರಾ? ಒಂದು ಮನೆ ಅಚ್ಚುಕಟ್ಟಾಗಿ ಒಂದು ಮನೆ ಮಾಡಿಕೊಂಡು ಅದಕ್ಕೆಲ್ಲ ಫೆಸಿಲಿಟಿ ಮಾಡ್ಕೊಂಡು ನಾವು ಅದಕ್ಕೊಂದು ಸುತ್ತ ಕಾಂಪೌಂಡ್ ಇಲ್ಲ ಅಂದರೆ ನಾವು ಸೇಫ್ಟಿಯಾಗಿ ಫೀಲ್ ಆಗೋದಿಲ್ಲ. ಹಾಗಾಗಿ ನಮ್ಮ ಆತ್ಮನ ಮೊದಲು ನಾವು ಕಂಟ್ರೋಲ್ ಇಟ್ಕೊಬೇಕು. ಕಂಟ್ರೋಲ್ ಅಂದ್ರೆ ಯಾವ ಥರ? ಉದಾಹರಣೆಗೆ ಈ ಹಾ ವಿಡಿಯೋ ನೀವು ನೋಡಿರ್ತೀರ ಯೂಟ್ಯೂಬಲ್ಲೆಲ್ಲ. ಅವನ ಒಬ್ಬ ತಲೆನೇ ಹಿಡಿತಾನೆ, ಒಬ್ಬ ಬಾಲನ ಹಿಡಿತಾನೆ. ಹಿಡಿಯೋರು ಸುಮ್ಮನೆ ಮೆತ್ತಿಗೆ ಹಿಡಿತಾರ, ಅದನ್ನ ಗಟ್ಟಿಯಾಗಿ ಹಿಡ್ಕೊಬೇಕು. ಇಲ್ಲವ್ರು ಅದೇನು ಮಾಡುತ್ತೆ? ನಮ್ಮನ್ನೇ ಕಚ್ಚುತ್ತೆ. ಈ ಕೆಲ್ಸಕ್ಕೆ ಹೋಗುವಂಥವರೆಲ್ಲ ಉದಾಹರಣೆಗೆ ಒಂದು ಡ್ರಿಲ್ಲಿಂಗ್ ಮಿಷಿನ್ ಇರ್ಬೋದು, ಒಂದು ಕಟ್ಟಿಂಗ್ ಮಿಷಿನ್ ಇರ್ಬೋದು, ಅದು ಬಲವಾಗಿ ಇಟ್ಕೊಂಡ್ರೆ ಮಾತ್ರ ಅದರಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ. ಲೂಸಾಗಿ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡೋಕೆ ಹೋದ್ರೆ ಏನಾಗುತ್ತೆ? ನಮ್ಮ ಬೆರಳೆ ಕಟ್ಟಾಗುತ್ತೆ ಚಾನ್ಸಸ್ ಇದೆ. ಕಾರ್ ಓಡಿಸ್ಬೇಕಾದ್ರೆ ಕೂಡ ಅಷ್ಟೇ, ಸ್ಟೇರಿಂಗ್ನ ನಾವು ಹ್ಯಾಂಡಲ್ನ ಗಟ್ಟಿಯಾಗಿ ಇಟ್ಕೊಬೇಕು. ಇಲ್ಲ ಹೋದ್ರೆ ಲೂಸಾಗಿ ಇಟ್ಕೊಂಡು ಹೋದ್ವಿ ಅಂದ್ರೆ ಯಾವುದೋ ಹಳ್ಳ ಪಳ್ಳ ಬಂದ್ರೆ ಏನಾಗುತ್ತೆ? ಗಾಡಿ ಟಾಪಲ್ ಆಗ್ಬಿಡುತ್ತೆ. ಅದೇ ರೀತಿ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಆತ್ಮನ ನಾವು ಲೂಸಾಗಿ ಇಟ್ಕೊಳ್ಳೋದಲ್ಲ, ಆತ್ಮನ ಮನಸ್ಸು ಎಂಬ ಆಯುಧದಿಂದ ಗಟ್ಟಿಯಾಗಿ ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಈ ರೀತಿ ಅಪವಾದಿಗಳು ಆ ಆತ್ಮವೆಂಬ ಆ ಮನೆಯೊಳಗಡೆ, ಆ ಬಾಗಿಲ ಒಳಗಡೆ ವೀಕ್ ಆದರೆ ನುಗ್ಗಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆತ್ಮವನ್ನು ಯಾವಾಗ ನಾವು ಸ್ವಾಧೀನದಲ್ಲಿ ಇಟ್ಕೊಬೇಕು. ಇಲ್ಲದೆ ಹೋದ್ರೆ ಯಾವ ಮೂಮೆಂಟಲ್ಲಿ ಬೇಕಾದರೂ, ಎಷ್ಟೇ ನಮಗೆ ದೈವ ಭಕ್ತಿ ಇದ್ರೂ ಆ ಆತ್ಮ ಸ್ವಾಧೀನದಲ್ಲಿ ಇಟ್ಕೊಳ್ದೆ ಹೋದ್ರೆ ನಮಗೆ ಅಪವಾದ ಗ್ಯಾರಂಟಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮಾತನ್ನ ನಾವು ಯೇಸು ಕ್ರಿಸ್ತನ ಅತ್ಯುತ್ತಮವಾಗಿ ಹೇಳಿದ್ದಾರೆ ನೋಡಿ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 43ರಿಂದ 45ನೇ ವಚನ. ದೆವ್ವವು ನೋಡಿ, ಸೈತಾನನು, ನೀವು ಆಮೇಲೆ ಓದ್ಕೊಳ್ಳಿ, ಅದು ಸೈತಾನನು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ತಾನು ಬಿಟ್ಟು ಬಂದ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು, ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ಸೈತಾನಗಳನ್ನು ತನ್ನೊಂದಿಗೆ ಕರೆಕೊಂಡು ಬರುವುದು. ಬೇರೆ 7 ಸೈತಾನ. ನಾನು ಆಗ್ಲೇ ಹೇಳ್ದೆ, ಒಂದು ಘಟಸರ್ಪ ಬಿಲ್ಡಿಂಗ್ ಮೇಲ್ಗಡೆವರೆಗೂ ಹೋಗಿತ್ತು, ನುಗ್ಗಕ್ಕಾಗ್ಲಿಲ್ಲ. ಏನ್ ಮಾಸ್ಟರ್ ಪ್ಲಾನ್ ಮಾಡ್ತು ಗೊತ್ತಾ? ಅದು ತನ್ನ ಬಾಯ ಒಳಗಿಂದ ಸಣ್ಣ ಸಣ್ಣ ಘಟಸರ್ಪ, ಒಂದು 7 ಘಟಸರ್ಪಗಳನ್ನ ಆಚೆ ಬಿಡ್ತು. ಇನ್ನೊಂದು ಚಿತ್ರ ನೀವು ನೋಡಿದ್ರೆ ಆ 7 ಘಟಸರ್ಪ ಯಾವ ರೀತಿ ಬಾಯಿ ತಕ್ಕೊಂಡಿದೆ ನೋಡಿ. ಒಂದೊಂದು ಘಟಸರ್ಪವು ಒಂದೊಂದು ವಿಚಿತ್ರವಾದ ಭಯಾನಕವಾದ ಅಂಶಗಳನ್ನ ಒಳ್ಕೊಂಡು ಬರುತ್ತದೆ. ಇದಕ್ಕೆ ನಾವು ಏನೇನು ಹೇಳ್ಬೋದು ಗೊತ್ತಾ? ಒಂದು ಘಟಸರ್ಪ ವೇಷಧಾರಣೆ, ಕಪಟತನ, ಮೇಲೆ ಮಾತ್ರ ಕ್ರೈಸ್ತರು, ಒಳಗಡೆ ಎಲ್ಲ ವೇಷಧಾರಣೆ, ಸುಳ್ಳು ಮತ್ತು ಸುಳ್ಳು ಸಾಕ್ಷಿ ಹೇಳಿಸುವಂಥದ್ದು, ಚಾಡಿ ಹೇಳುವಂಥದ್ದು, ದುರಾಲೋಚನೆ, ಎನಿ ಟೈಮ್ ನೆಗೆಟಿವ್ಸ್. ಏನಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತಾಡಿದ್ರೆ ನೆಗೆಟಿವ್ಸ್, ಒಂದು ಸಭೆ ಮಾಡೋಣ ನೆಗೆಟಿವ್ಸ್, ಇಂಥ ಪ್ರಾಂತ್ಯದಲ್ಲಿ ಹೋಗಿ ನಾವು ಸುವಾರ್ತೆ ಸಾರೋಣ ನೆಗೆಟಿವ್ಸ್, ಇಂಥ ಸ್ನೇಹಿತರೊಂದಿಗೆ ಹೋಗಿ ನಾವು ಕಲಿಸೋಣ, ಸ್ನೇಹ ಭಾವದಿಂದ ಮಾತಾಡೋಣ, ಅವರ ಬಗ್ಗೆ ನೆಗೆಟಿವ್ಸ್. ಇದಕ್ಕೇನು ಹೇಳ್ತಾರೆ? ದುರಾಲೋಚನೆ. ನಾವು 99% ಕ್ರೈಸ್ತರಾದ ನಾವು ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು ಪ್ರೇರೆ. 1% ನೆಗೆಟಿವ್ ಯೋಚನೆ ಮಾಡಿದ್ರೆ ಸಾಕು. ಪ್ರಮಾದಗಳ ವಿಷಯದಲ್ಲಿ ನಾವು ಪ್ರಯಾಣ ಮಾಡುವಂಥ ಟೈಮಲ್ಲಿ ಇರ್ಬೋದು, ಸ್ವಲ್ಪ ಹುಷಾರಾಗಿರೋಣ, ಯಾರು ಅಡ್ಡ ಬರ್ಬೋದು.
ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋ ಟೈಮಲ್ಲಿ ಆಗ್ಬೋದು, ಆಸ್ತಿ ಖರೀದಿ ಮಾಡೋ ಟೈಮಲ್ಲಿ ಆಗ್ಬೋದು, ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಡಾಕ್ಯುಮೆಂಟ್ ವೆರಿಫೈ ಮಾಡೋಣ. ಲೋಕ ರೀತಿಯಾಗಿ ನೀವು 1% ಮಾಡ್ಬೋದು. ದೈವ ಸೇವಕರಾಗಿ, ದೈವ ಜನರಾಗಿ, ದೈವ ಕೆಲಸಕ್ಕೋಸ್ಕರ ಯಾರಾದರೂ ಬಂದರೆ, ಯಾರಾದರೂ ದೈವ ಸೇವಕರಾಗಿ ನಮ್ಮನ್ನ ಸಹಾಯ ಕೇಳಕ್ಕೆ ಬಂದರೆ ಅಥವಾ ನಾವು ಸಹಾಯ ಮಾಡಕ್ಕೆ ಹೋದರೆ ನೀವು 99% ಪಾಸಿಟಿವ್ ಆಗಿ ಥಿಂಕ್ ಮಾಡಲೇಬೇಕು. ಅದೇ ಕ್ರೈಸ್ತವ, ನಿಜವಾದ ಕ್ರೈಸ್ತತ್ವ. ಮಿಕ್ಕಿದ್ದು ದೇವ್ರಿಗೆ ಬಿಡೋಣ. ಸಮಾವೇಶ ಮಾಡೋದಕ್ಕಾಗಲಿ, ಸಭೆ ನೆರವೇರಿಸೋದಕ್ಕಾಗಲಿ, ವಾಕ್ಯವನ್ನು ಕೇಳೋದಕ್ಕೆ ಆತ್ಮಗಳನ್ನ ಬರಮಾಡಿಸೋದಾಗಲಿ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ನಮ್ಮ ಪ್ರಯತ್ನ 100% ನಾವು ಮಾಡಲೇಬೇಕಾಗುತ್ತೆ ಪ್ರಿಯರೇ. 2 ವಿಷಯ ಇದೆ ಇಲ್ಲಿ. ದೈವ ಭಕ್ತಿ ಬೇರೆ, ದೈವ ಭೀತಿ ಬೇರೆ. ದೈವ ಭಕ್ತಿ ಅನ್ನೋದು ಎಲ್ಲರಲ್ಲೂ ಇರುತ್ತೆ. 4 ಗೋಡೆಗಳ ಮಧ್ಯೆ ಇದ್ದು ನಾವು ಪ್ರಾರ್ಥನೆ ಮಾಡಿದ್ರು ದೈವ ಭಕ್ತಿನೇ. ಏಳುವಾಗಲೂ ಕೂರುವಾಗಲೂ ನಾವು ಪ್ರಾರ್ಥನೆ ಮಾಡ್ತಾ ಇರೋದು ಕೂಡ ದೈವ ಭಕ್ತಿನೇ. ಆದರೆ ಕ್ರಿಯೆಯಲ್ಲಿ ತೋರಿಸ್ಬೇಕು. ಈ ತರ ಒಂದು ಸೈತಾನ ನಮ್ಮ ಸುತ್ತುತ್ತಾ ಇರ್ತಾನೆ, ಯಾವಾಗ ನುಗ್ಗುತ್ತಾನೋ ಗೊತ್ತಿಲ್ಲ ನಮ್ಮ ಹೃದಯದೊಳಗಡೆ ಅಂತ ಒಂದು ದೈವ ಭೀತಿ, ಆ ಭಯ ನಮ್ಮಲ್ಲಿ ಇರಬೇಕು ಯಾವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾಕಂದ್ರೆ ಅಪವಾದಿ ಯಾರನ್ನು ನುಂಗಲಿ ಅಂತ ಸಿಂಹದೋಪಾದಿಯಲ್ಲಿ ನಮ್ಮ ಸುತ್ತುತ್ತಾ ಇರ್ತಾನೆ. ನಾವು 2ನೇ ಪೇತ್ರನ ಬರೆದ 2ನೇ ಪತ್ರಿಕೆಯಲ್ಲಿ ಸುಮಾರು ಸಲ ನಾವು ಓದಿದ್ದೀವಿ. ಹಾಗಾಗಿ ಯೇಸು ಕ್ರಿಸ್ತನ ಹೇಳಿದ ಪ್ರಕಾರ ಕ್ಲೀನ್ ಆಗಿರುವಂತ ನಮ್ಮ ಹೃದಯ ಯಾರಿಂದ? ಯೇಸು ಕ್ರಿಸ್ತನ ಮೂಲಕ, ತಂದೆಯಾದ ದೇವರ ಅನಾದಿ ಸಂಕಲ್ಪದ ಮೂಲಕ. ಜಗದುತ್ಪತ್ತಿಗೆ ಮುಂಚೆ ನೀವೆಲ್ಲರೂ ನಿರ್ದೋಷಿಗಳಾಗಿಯೂ ಪರಿಶುದ್ಧರಾಗಿಯೂ ಇರಬೇಕೆಂದು ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಂತ ದೇವರು. ನಮ್ಮನ್ನು ಯಾಕೆ ಆರಿಸಿಕೊಂಡಿದ್ದಾರೆ? ನಾವು ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿಯೂ ಇರಬೇಕು, ಸತ್ಕಾರ್ಯಗಳನ್ನು ನಡೆಸುವುದಕ್ಕೋಸ್ಕರ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಿರುವಂತಹ ದೇವರು. ಆ ದೇವರನ್ನು ನಾವು ಆರಾಧಿಸ್ತಾ ಇದೀವಿ ಪ್ರಿಯರೇ. ಈ ಒಂದು ಕಾಲಘಟ್ಟದಲ್ಲಿ ಹುಟ್ಟಿದಂತ ನಾವು ಜಗದುತ್ಪತ್ತಿಗೆ ಮುಂಚೆ ದೇವರ ಸಂಕಲ್ಪದಲ್ಲಿ ನಾವು ಇದ್ದವರು. ಹಾಗಾಗಿ ಇವತ್ತು ನಾವು ದೈವ ಗ್ರಂಥಗಳನ್ನ ಕೈಯಲ್ಲಿ ಇಟ್ಕೊಂಡು ಇವತ್ತು ನಾವಿಲ್ಲಿ ಕೂತಿದ್ದೀವಿ. ನಮಗೂ ಯೇಸು ಕ್ರಿಸ್ತನಿಗೂ ಎಲ್ಲಿಯ ಸಂಬಂಧ? ಎಲ್ಲಿಯ ಯೆರೂಸಲೇಮು, ಎಲ್ಲಿಯ ಸಿಂಧನೂರು? ಅಲ್ಲಿ ಬಲಿಯಾದಂಥ ದೇವರಿಗೋಸ್ಕರ ನಾವಿಲ್ಲಿ ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಇದನ್ನೆಲ್ಲ ನಮ್ಮನ್ನ ದೇವರ ಅನಾದಿ ಕಾಲದ ಸಂಕಲ್ಪ ಪ್ರಿಯರೇ. ಇದನ್ನ ನಾವು ಅರ್ಥ ಮಾಡಿಕೊಂಡು ಇದನ್ನ ಹಾಳು ಮಾಡಲು ಬರ್ತಕ್ಕಂಥ ಈ ಒಂದು ಅಪವಾದ ಇಷ್ಟೊತ್ತು ನೀವು ನೋಡಿದ್ರಲ್ಲ, ವಿಚಿತ್ರ ವೇಷ ಹಾಕೊಂಡು ನಮ್ಮ ಆ ಒಂದು ಅತ್ಯುತ್ತಮವಾದ ಗಟ್ಟಿಯಾದ ಬಲವುಳ್ಳ ಆ ಸಭೆಗೆ ನುಗ್ಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಯಾವ ರೀತಿ? ಕಪಟತನದಿಂದ, ಸುಳ್ಳು ಯೋಚನೆಗಳಿಂದ, ದುರಾಲೋಚನೆಗಳಿಂದ, ಚಾಡಿ ಹೇಳೋದ್ರಿಂದ, ಸುಳ್ಳು ಹೇಳೋದ್ರಿಂದ, ಸಭೆಯನ್ನು ಕೆಡಿಸುವುದರ ಮೂಲಕ. ಇದು ಒಬ್ಬೊಬ್ಬರಲ್ಲಿ ಎಲ್ಲರಲ್ಲೂ ಇರುತ್ತೆ. ಅವರವರ ಆತ್ಮಗಳನ್ನ, ಮನಸ್ಸುಗಳನ್ನ ಪರೀಕ್ಷೆ ಮಾಡ್ಕೊಂಡ್ರೆ ಮಾತ್ರ ಅದು ಗೊತ್ತಾಗುತ್ತೆ ಸ್ನೇಹಿತರೆ. ಮತ್ತೆ ಪ್ರಪಂಚದಲ್ಲಿ ಈ ದುಷ್ಟಾತ್ಮ, ದುರಾತ್ಮ, ಈ ಘಟಸರ್ಪ, ಅಪವಾದಿ, ಸೈತಾನ ಅಂತ ಏನೇನು ಕರಿತೀವಿ, ಈ ಸುತ್ತಾನೇ ಇದ್ರೆ ಇದಕ್ಕೊಂದು ಕೊನೆ ಯಾವಾಗ? ನಮ್ಮ ಕೈಯಲ್ಲಿ ಕೊನೆ ಮಾಡೋದಕ್ಕೆ, ಈ ಸೈತಾನನ್ನ ಕೊನೆಗೊಳಿಸೋದಕ್ಕೆ ನಮ್ಮ ಕೈಲಾಗುತ್ತಾ? ನಮ್ಮಲ್ಲಿ ಆ ಶಕ್ತಿ ಇದೆಯಾ? ದೈವ ಗ್ರಂಥದ ಮೂಲಕ, ವಾಕ್ಯವೆಂಬ ಜಲಸ್ನಾನದಿಂದ ನಾವು ಕ್ಲೀನ್ ಆಗಿದ್ದೀವಿ. ಆ ಬಲವಾದ ಆತ್ಮನ ಗಟ್ಟಿಯಾಗಿಟ್ಕೊಂಡು ನಾವು ಸುವಾರ್ಥ ಕೆಲಸ ಮಾಡ್ತಾ ಇರೋಣ. ಎಲ್ಲಿವರೆಗೂ ಮಾಡ್ತಾ ಇರೋಣ? ಯೇಸು ಕ್ರಿಸ್ತನ ಬರೋಣವರೆಗೂ. ಆ ನಿರೀಕ್ಷೆ. ಸೈತಾನನ ಹೊಡೆಯೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಸೈತಾನ ನುಗ್ಗಕ್ಕೆ ಬರ್ತಾನೆ, ಅವನ ನಾವು ತಡೆ ನಿಲ್ಲಿಸ್ಬೋದು ಅಷ್ಟೇ, ಅಲ್ಲೇ ನಿಂತ್ಕೋ ಅಂತ. ಆದ್ರೆ ಹೊಡೆಯೋದಕ್ಕೆಲ್ಲ ಆಗೋದಿಲ್ಲ. ಹೊಡೆಯೋದಕ್ಕೆ ಒಬ್ಬನ ಕೈಲೇ ಆಗೋದು. ಒಬ್ಬನಿಗೆ ಅಧಿಕಾರ ಇರೋದು ಸೈತಾನ ಹೊಡೆಯೋದಕ್ಕೆ. ಯಾರಿಗೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ. ಬಂದೇ ಬರ್ತಾರೆ. ತನ್ನ ಬಾಯ ಉಸಿರಿನಿಂದ ಸೈತಾನ್ನ ಕೊಂದೇ ಕೊಳ್ತಾರೆ. ಹಾಗಾಗಿ ನಾವು ಆ ನಿರೀಕ್ಷೆನ ಇಟ್ಕೊಂಡು ಸೈತಾನನ ಹೊಡಿತೀನಿ, ನನಗೆ ಶಕ್ತಿ ಇದೆ, ಈ ಮಾತನ್ನೆಲ್ಲ ಬಿಟ್ಟು ವಾಕ್ಯನ ಬಲವಾಗಿಟ್ಕೊಂಡು ನಿನ್ನ ಜೊತೆಯಲ್ಲಿರ್ತಕ್ಕಂಥ ಸಹೋದರನ ಮೊದಲು ಪ್ರೀತಿಸು, ನನ್ನ ನೆರೆಯವನನ್ನು ಪ್ರೀತಿಸು. ಯಾರ್ಯಾರಿಗೆ ಸುವಾರ್ತೆ ಮಾಡಬೇಕು ಅಂತ ಆಸೆ ಇದೆ, ಯಾರ್ಯಾರು ದೊಡ್ಡ ದೊಡ್ಡ ದೇವ ಸೇವಕರನ್ನ ಕರೆಸ್ತೀಯ ಎಲ್ಲಾ ಪ್ರಾಂತ್ಯಗಳಲ್ಲಿ, ಕರ್ನಾಟಕ, ಆಂಧ್ರ, ಮುಂಬೈ, ತಮಿಳ್ನಾಡು, ಎಲ್ಲಾ ಕಡೆ ನಾವು ಸುವಾರ್ತೆ ಮಾಡೋದಕ್ಕೆ ಸಹಾಯ ಮಾಡೋಣ. ಒಬ್ಬರಿಗೊಬ್ಬರು. ಅದೇ ತಾನೇ ಯೇಸು ಕ್ರಿಸ್ತ ಹೇಳಿ ಹೋಗಿದ್ದು ನಮಗೆ. ನಾನು ಬರುವವರೆಗೂ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ದಾರೆ? ಸರ್ವ ಲೋಕಕ್ಕೆ ಹೋಗಿ ಸತ್ಯ ಸುವಾರ್ತೆಯನ್ನು ಸಾರಿರಿ. ಲಿಮಿಟೇ ಇಲ್ಲ. ಒಂದು ಕಡೆ ನಮ್ಮ ಸಭೆಯವರಾಗ್ಲಿ, ನಮ್ಮ ಸಾರ್ವತ್ರಿಕ ಸಭೆಗೆ ಸೇರಿದವರಾಗ್ಲಿ,
ಇಂಥ ಕಡೆ ನಾವು ಮೀಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ವಾಲಂಟಿಯರ್ ಆಗಿ ಆಹ್ವಾನ ಕೊಡೋದೇ ಬೇಕಾಗಿಲ್ಲ ಪ್ರಿಯರೇ. ಈಗಿನ ಕಾಲದಲ್ಲಿ ಆ ಥರ ಇದೆಯಾ? ಆಹ್ವಾನ ಕೊಟ್ಟಿಲ್ಲ, ನನ್ನ ಫೋಟೋ ಹಾಕಿಲ್ಲ, ನನ್ನ ಸನ್ಮಾನ ಮಾಡಿಲ್ಲ, ನನ್ನ ಫೋಟೋ ಮಿಸ್ ಆಗ್ಬಿಟ್ಟಿದೆ, ನನಗೆ ಫೋನ್ ಮಾಡಿ ಹೇಳ್ಬೇಕಿತ್ತು, ನನ್ನ ಪೋಸ್ಟ್ ಏನು, ನನ್ನ ಕರೆದೇ ಇಲ್ವಲ್ಲ. ವಿಷಯ ಗೊತ್ತಾಗಿದ ತಕ್ಷಣ ಯೇಸು ಸ್ವಾಮಿ ಇಂಥ ಕಡೆ ಬರ್ತಿದ್ದಾರೆ ಅಂತ ಎಷ್ಟು ಜನ ಬಂದರು? ಲಕ್ಷ ಲಕ್ಷ ಜನ. ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ಕರ್ಸಿದ್ರ ಯೇಸು ಸ್ವಾಮಿ? ಈಗ ನಮ್ಗೆ ಗೊತ್ತಿಲ್ವಾ? ಹಾಗಾದ್ರೆ ಸೈತಾನನಿಗೆ ಗೊತ್ತಿರುವಂತ ಆ ಧರ್ಮಶಾಸ್ತ್ರ ನಮಗೆ ಗೊತ್ತಿಲ್ವಾ? ಎಷ್ಟು ಲ್ಯಾಂಗ್ವೇಜಸ್ ಅಲ್ಲಿದೆ ನಮ್ಮ ಬೈಬಲ್, 3,000ಗಳಿಗಿಂತ ಹೆಚ್ಚು ಭಾಷೆನಲ್ಲಿ ತರ್ಜುಮೆ ಮಾಡಲ್ಪಟ್ಟಿದೆ. ನಮಗೆ ಅದನ್ನ ತಿಳ್ಕೊಳ್ಳೋಂಥ ಜ್ಞಾನ ದೇವರು ಕೊಡ್ತಾ ಇಲ್ವಾ? ಪವಿತ್ರಾತ್ಮ ಶಕ್ತಿ ನಮ್ಮಲ್ಲಿ ಇಲ್ವಾ? ಎಲ್ಲ ಇದ್ದು ಯಾಕೆ ನಾವು ಟ್ರೂ ಕ್ರಿಶ್ಚಿಯನ್ ಅನ್ನೋ ಟೈಟಲ್ನ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಮೊದಲು ಆ ಟೈಟಲ್ನ ತಗೊಳ್ಳೋಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಹಾಗಾಗಿ ದೇವ್ರು ಮಾಡೋಂಥ ಕೆಲಸ ದೇವ್ರು ಮಾಡ್ತಾರೆ, ನಾವು ಮಾಡೋಂಥ ಕೆಲಸ ನಾವು ಮಾಡೋಣ. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು, ನಿನ್ನ ಸಹೋದರನ್ನು ಪ್ರೀತಿಸು. ಡೌಟ್ ಪಡಬೇಡ, ನೆಗೆಟಿವ್ ಆಗಿ ಮಾತಾಡಬೇಡ. ಅವ್ರು ನೆಗೆಟಿವ್ ಅಲ್ಲಿ ಇದ್ರು ನೀನ್ ಯಾಕೆ ನೆಗೆಟಿವ್ ಅಲ್ಲಿ ಮಾತಾಡ್ತೀಯ? ನ್ಯಾಯ ತೀರಿಸುವವನು ಯಾರು? ದೇವರು. ನಿನಗೆ ಯಾಕೆ ಬೇಕು ನ್ಯಾಯ ಈ ಲೋಕದಲ್ಲಿ? ಯಾಕಂದ್ರೆ ಒಂದು ಮಾತು ಹೇಳಿದ್ದಾರೆ, ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನೀವು ಓದ್ಕೊಳ್ಳಿ. ನಾನು ಈ ಲೋಕದವನಲ್ಲದ ಪ್ರಕಾರ ನೀವು ಕೂಡ ಈ ಲೋಕದವರಲ್ಲ, ನಿಮಗೋಸ್ಕರ ನಾನು ಗುಡಾರಗಳನ್ನ ವಾಸಸ್ಥಾನನ ರೆಡಿ ಮಾಡಕ್ ಹೋಗ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ಬರ್ತೀನಿ, ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಾನೇನು ಮಾಡಿ ಹೋಗಿದ್ದೆ ಕೆಲಸ, ಆ ಕೆಲಸ ನೀವು ಮುಂದುವರಿಸಿ. ಯೇಸು ಸ್ವಾಮಿ ಏನ್ ಕೆಲಸ ಮಾಡಿದ್ರು ಎಲ್ಲ ನಮ್ಗೆ ಪಿನ್ ಟು ಪಿನ್ ಗೊತ್ತು. 4 ಸುವಾರ್ತೆನಲ್ಲಿ ಓದಿದ್ದೀವಿ, 13 ಪತ್ರಿಕೆಗಳಲ್ಲಿ ಓದಿದ್ದೀವಿ. ಯಾವ ಪೋಸ್ಟಿಂಗ್ ಇತ್ತು ಅವ್ರಿಗೆ, ಯಾವ ಕಾಸಿತ್ತು ಅವ್ರ ಹತ್ರ, ಯಾವ ಮನೆ ಇತ್ತು, ಯಾವ ಬಂಗ್ಲಾ ಇತ್ತು, ಯಾವ ಫೆಸಿಲಿಟಿ ಇತ್ತು. ಪೌಲನಿಗೇನಿತ್ತು, ಪೀಟರ್ಗೇನಿತ್ತು, ಯೋಹಾನನಿಗೇನಿತ್ತು? ನಮಗೆ ಮಾತ್ರ ಎಲ್ಲ ಫೆಸಿಲಿಟಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದು ಎಷ್ಟು ಸರಿ? ನಮ್ಮನ್ನೇ ನಾವು ಯೋಚನೆ ಮಾಡಬೇಕಾಗುತ್ತೆ ಪ್ರಿಯರೇ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಮತ್ತೆ ನಾವೇನ್ ಮಾಡಬೇಕು? ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ, ಹಿಬ್ರೂಸ್ ಆದ್ಮೇಲೆ ಬರುತ್ತೆ ನೋಡಿ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 21, 22 ನಾನೇ ಓದ್ತೀನಿ ನೋಡಿ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 23, 21 ಮತ್ತು 22. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿರದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರೀತಿಯ ಸಹೋದರ ಸಹೋದರಿಯರೇ. ವಾಕ್ಯವನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಮೊದಲು ನಾನೇನು ವಾಕ್ಯ ಓದಿದ್ದೀನಿ, ಏನು ವಾಕ್ಯದ ಪ್ರಕಾರ ನಡೀತಾ ಇದ್ದೀನಿ. ಒಬ್ಬ ಸಹೋದರನ ಬಗ್ಗೆ ಇನ್ನೊಬ್ಬ ಸಹೋದರನ ಹತ್ರ ಏನು ಮಾತಾಡ್ತಾ ಇದ್ದೀನಿ? ನೆಗೆಟಿವ್ಸ್ ಮಾತಾಡ್ತಾ ಇದ್ದೀನಾ, ಪಾಸಿಟಿವ್ ಮಾತಾಡ್ತಾ ಇದ್ದೀನಿ? ನೆಗೆಟಿವ್ಸ್ ನನಗೆ ಏನಕ್ಕೆ ಬೇಕು, ಪಾಸಿಟಿವ್ಸ್ ಏನಕ್ಕೆ ಬೇಕು? ನೆಗೆಟಿವ್ಸ್ ಇಂದ ಏನಾಗುತ್ತೆ, ಪಾಸಿಟಿವ್ಸ್ ಇಂದ ಏನಾಗುತ್ತೆ, ಅದ್ರದ್ದು ರಿಸಲ್ಟ್ ಕೂಡ ಗೊತ್ತಿದೆ ನಿನಗೆ. ನೀನೇನು ಮೂಢ ಅಲ್ಲ, ಮೂರ್ಖನಲ್ಲ. ಈ ಕಾಲದಲ್ಲಿ ಯಾರಿದ್ದಾರೆ? ಎಲ್ಲರೂ ವಿದ್ಯಾವಂತರೇ, ಎಲ್ಲರೂ ಸಂಪಾದನೆ ಮಾಡ್ತಾ ಇರೋರೆ, ಎಲ್ಲಾ ವಿಷಯ ಗೊತ್ತಿರೋರೆ. ಗೊತ್ತಿಲ್ದಿರೋ ತರ ಸುಮ್ಮನೆ ಇರ್ತಾರೆ. ಯಥಾರ್ಥವಾದ ಕ್ರೈಸ್ತನಾಗಿರೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಪ್ರಿಯರೇ. ಯಥಾರ್ಥತೆ. ತಂದೆಯಾದ ದೇವರಿಗೆ ಮೆಚ್ಚುಗೆ ಆಗಿರೋದು ಮೊದಲನೇದೇನು ಗೊತ್ತಾ? ನನ್ನ ಆಜ್ಞೆಯನ್ನು, ನನ್ನ ಮಾತನ್ನು ಪರಿಪಾಲಿಸುವನು ಮಾತ್ರ ನನ್ನವನು. ವಿಧೇಯತೆ ಮತ್ತು ಯಥಾರ್ಥತೆ. ಯಾರಿಗೆ ಯಥಾರ್ಥವುಳ್ಳ ಬುದ್ಧಿ ಇರುತ್ತೋ, ಈ ವಿಧೇಯತ್ವ ಅನ್ನೋದಿರುತ್ತೋ, ದೈವ ಭೀತಿ ಇರುತ್ತೋ, ಅವನು ಮಾತ್ರ ನಿಜವಾದ ಕ್ರೈಸ್ತ ಪ್ರಿಯರು. ದೈವ ಭಕ್ತರೆಲ್ಲರೂ ಕ್ರೈಸ್ತರಲ್ಲ. ದೈವ ಭಕ್ತಿ ಎಲ್ಲರಿಗೂ ಇದೆ. ನಾನು ಆಗ್ಲೇ ಹೇಳ್ದಂಗೆ ಅಪವಾದಿ ಕೂಡ ಧರ್ಮಶಾಸ್ತ್ರ ಚೆನ್ನಾಗಿ ಓದಿದೆ. ಧರ್ಮಶಾಸ್ತ್ರ ಓದ್ದವರೆಲ್ಲ ದೈವ ಭಕ್ತರು ಅಂತ ಹೇಳ್ಬೋದು. ನೀವು ಉದಾಹರಣೆ ಹೇಳ್ತೀನಿ ಪ್ರಿಯರೇ. ನೀವು ಅನ್ಯರಿಗೆ ಒಂದು ಒಳ್ಳೆ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಕನ್ನಡ ಪ್ರೊಫೆಸರ್ ಹೋಗ್ಬಿಟ್ಟು ಈ ದೈವಗ್ರಂಥ ನಂಗೆ ಅರ್ಥ ಆಗ್ತಾ ಇಲ್ಲ, 1 ವರ್ಷ ಟೈಮ್ ಕೊಡ್ತೀನಿ, ಒಂದಷ್ಟು ದುಡ್ಡು ಕೊಡ್ತೀನಿ, ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಎಕ್ಸ್ಪ್ಲೇನ್ ಮಾಡೋದಿಲ್ವಾ? ಆ ಪ್ರೊಫೆಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ.
ಅಷ್ಟೇ ಅವ್ರ ಕೆಲಸ, ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ. ಆದ್ರೆ ಆ ವಾಕ್ಯನ ಹೃದಯದಲ್ಲಿ ಹಾಕೊಳ್ಳೋದ್ರ ಪ್ರಕಾರ ಅವ್ರು ನಡೀತಾರ ಪ್ರೊಫೆಸರು? ನಡೆಯಲ್ಲ. ನೀನು ಸಂಬಳ ಕೊಟ್ಟಿದ್ಯಾ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಾನು ಟೀಚರ್ ಅಷ್ಟೇ. ಪವಿತ್ರಾತ್ಮ ಪ್ರೇರಣೆಯಿಂದ ಅವ್ನು ನಡ್ಕೊಬೇಕು, ಹಾಗನೇ ನಿಜವಾದ ಕ್ರೈಸ್ತ. ಆ ರೀತಿ ನಾವು ಕೂಡ ಸಂಬಳಕ್ಕೋಸ್ಕರ ಓದಿರೋ ಥರ ಆಗಿದ್ದೀವಿ. ಓದಿ ಅಂತಿದ್ದಾರೆ, ಓದ್ತಾ ಇದ್ದೀವಿ. ಮಾನವೀಯ ಪ್ರಾಂತ್ಯಕ್ಕೆ ಎಷ್ಟೋ ಸಲ ಬಂದಿದ್ದಾರೆ ದೇವ ಸೇವಕರು, ರಾಯಚೂರು ಪ್ರಾಂತ್ಯಕ್ಕೆ ಬಂದಿದ್ದಾರೆ, ಆಂಧ್ರದಲ್ಲಿರ್ತಕ್ಕಂಥ ಎಲ್ಲ ಪ್ರಾಂತ್ಯಗಳು ಹೋಗ್ತಾ ಇರ್ತಾರೆ. ಜುಲೈ ತಿಂಗಳವರೆಗೂ ಡೇಟ್ಸ್ ಇಲ್ಲ ಅವ್ರಿಗೆ. ಎಷ್ಟು ಪ್ರಮಾದಗಳು, ಎಷ್ಟು ಅಪಘಾತಗಳು, ಎಷ್ಟು ಕಷ್ಟಗಳು ಆ ಪ್ರಯಾಣದಲ್ಲಿ. ಹೇಳ್ತಾನೆ ಇದ್ದಾರೆ ಎಲ್ಲ ಪ್ರಾಂತ್ಯಗಳಲ್ಲಿ. ಆದರೆ ಕೇಳುವಂಥವ್ರು ಬರೀ ಕೇಳುವವರು ಮಾತ್ರನೇ ಇದ್ದಾರೆ ವಿನಃ ನಡೆಯವರಾಗಿ ಇಲ್ಲ. ಯಾಕಂದ್ರೆ ನಾವು ಪ್ರಾಂತ್ಯಗಳಲ್ಲಿ ಹೋಗ್ತಿದ್ರೆ ಅಲ್ಲಿನ ವಿಷಯ ನಮಗೆ ಗೊತ್ತಾಗ್ತಾ ಇದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾದ ಕ್ರೈಸ್ತರು ಆ ದೇವರಾಜ್ಯಕ್ಕೆ ಅರ್ಹರಾಗಿರ್ತಾರೆ. ಹಾಗಾಗಿ ನಾವು ಹಿಬ್ರಿಯರ ಏನಕ್ಕೆ ನಾವು ಆ ವಾಕ್ಯಕ್ಕೆ ಬೆಲೆ ಕೊಡಬೇಕು? ಹಿಬ್ರಿಯರ ಬರೆದ ಪತ್ರಿಕೆ ಸುಮಾರು ಸಲ ನಾವು ಓದಿದ್ದೀವಿ ನೋಡಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಎಷ್ಟು ಅತ್ಯುತ್ತಮವಾದ ಮಾತು ನೋಡಿದ್ರೆ, ಇದು ವಾಕ್ಯದಲ್ಲಿ ಎಷ್ಟು ಬಲ ಇದೆ. ಕೀಲು ಮಜ್ಜೆ ಅಂದ್ರೆ ಗೊತ್ತಾ ನಿಮಗೆ? ಬೋನ್ ಮ್ಯಾರೋ, ಅದ್ರ ಒಳಗಡೆ ನುಗ್ಗಿ ಹೋಗುವಂಥದ್ದು. ಅಷ್ಟು ಪವರ್ ಇದೆ ಆ ವಾಕ್ಯಕ್ಕೆ. ಆ ವಾಕ್ಯ ಈ ಕಾಲದಲ್ಲಿ ಹುಟ್ಟಿದಂತ ನಮಗೆ ಬಂದಿದೆ ಅಂದ್ರೆ ನಾವು ಎಷ್ಟು ಅದೃಷ್ಟವಂತರು, ಎಷ್ಟು ಧನ್ಯರು. ಈ ವಾಕ್ಯನ ಕೇಳಿ ನಾವು ಕ್ರೈಸ್ತರ ತರ ಇದ್ರೆ ಇದು ನ್ಯಾಯವ? ಕ್ರೈಸ್ತರ ತರ ಅಲ್ಲ, ಕ್ರೈಸ್ತರಾಗಿ ಇರಬೇಕು, ನಿಜವಾದ ಕ್ರೈಸ್ತರಾಗಿರಬೇಕು. ನಾವು ಮೊದಲೇ ಓದಿದಂತೆ ಧರ್ಮೋಪದೇಶ ಕಾಂಡದಲ್ಲಿ ತಂದೆಯ ದೇವರು ಒಂದು ಮಾತು ಹೇಳ್ತಾರೆ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 29ನೇ ವಚನ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 29ನೇ ವಚನ. ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು, ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು. ನೋಡಿ, ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಯಾವಾಗಲೂ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟು ಮೇಲು. ನನ್ನ ಆಜ್ಞೆಗಳನ್ನು ಫಸ್ಟ್ ಪರಿಪಾಲಿಸಿ, ಆಮೇಲೆ ಮಿಕ್ಕಿದ್ದೆಲ್ಲ ನಿಮ್ಮ ದಾನ, ನಿಮ್ಮ ಧರ್ಮ, ನಿಮ್ಮ ಭಕ್ತಿ, ನಿಮ್ಮ ಪ್ರಾರ್ಥನೆ, ನಿಮ್ಮ ಹಾಡು, ಸಂಗೀತ. ನನ್ನ ಆಜ್ಞೆ ನೀನು ಫಸ್ಟ್ ಪರಿಪಾಲಿಸ್ತಾ ಇದೆಯಾ? ನನ್ನ ಆಜ್ಞೆ ಫಸ್ಟ್ ಪರಿಪಾಲಿಸು, ಆವಾಗನೇ ನನಗೆ ಇಷ್ಟ. ಹಾಗೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೊಂದು ನಿರೀಕ್ಷೆಯಲ್ಲಿ ಇಟ್ಕೊಳ್ಳೋಣ. ಈ ಅಪವಾದಿ ಯಾವಾಗಲೂ ಈ ನಮ್ಮಂತ ಅಥವಾ ನಿಮ್ಮಂತ ಸಹೋದರಿಯಲ್ಲಿರ್ತಕ್ಕಂಥ ಎಲ್ಲ ಬಲವಾದ ಆತ್ಮಗಳನ್ನ ಲೂಸ್ ಮಾಡೋದಕ್ಕೆ ಬರ್ತಾನೆ. ಆ ಒಂದು ಬಲವಾದ ಆತ್ಮ ಎಂಬ ಆ ಬಾಗಿಲು ಒಳಗೆ ನುಗ್ಗೋದಕ್ಕೆ ಚಿಕ್ಕ ಚಿಕ್ಕ ಸರ್ಪಗಳಂತೆ, ಘಟ ಸರ್ಪಗಳಂತೆ, ಡ್ರ್ಯಾಗನ್ಗಳ ತರ ನುಗ್ಗಕ್ಕೆ ಟ್ರೈ ಮಾಡ್ತಾನೆ. ಪ್ರಿಯರೇ, ನಾವು ಎಷ್ಟು ಭದ್ರವಾಗಿ ಆ ಬಾಗಿಲನ್ನ ಹಾಕೊಂಡಿರ್ತೀವೋ ಅಷ್ಟು ನಮಗೆ ಸೇಫ್. ಯಾವ್ದಿಂದ ನಾವು ಭದ್ರವಾಗಿ ಹಾಕೊಬೇಕು ಬಾಗಿಲನ್ನ? ಇವೆಂಬ ವಾಕ್ಯದಿಂದ, ಕಾರ್ಯ ಸಾಧಕವಾದಂಥ ಈ ವಾಕ್ಯದಿಂದ. ಪ್ರಿಯರೇ, ಕೊನೆಯದಾಗಿ ಒಂದು ವಚನ ಓದ್ಕೊಳ್ಳೋಣ. ಅಪವಾದಿ ಸೈತಾನ್ನ ಹೊಡೆಯುವಂಥವ್ರು ಯಾರು? ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 8ರಿಂದ 9ನೇ ವಚನ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನ. ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕ್ರಿಸ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ತನ್ನ ಪ್ರತ್ಯಕ್ಷತೆಯು
ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಗಳಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಪ್ರಿಯರಾದ ದೇವಜನರೇ, ಪ್ರೀತಿಯ ಸಹೋದರ ಸಹೋದರರೇ, ಆ ಅಧರ್ಮ ಸ್ವರೂಪವನ್ನು, ಆ ಒಂದು ಸೈತಾನನನ್ನು ಹೊಡೆಯೋದಕ್ಕೆ ಯೇಸು ಕ್ರಿಸ್ತ ತನ್ನ ಬಾಯಿಂದ ಕೊಲ್ಲೋದು ಬರ್ತಾನೆ. ಅಲ್ಲಿವರೆಗೂ ನಾವು ನಮ್ಮ ಆತ್ಮನ ನಾವು ಕಂಟ್ರೋಲ್ ಇಟ್ಕೊಬೇಕು. ಮನೆ ಸುತ್ತ ಹೇಗೆ ನಾವು ಕಾಂಪೌಂಡ್ ಹಾಕೊಳ್ತೀವಿ ಆ ಥರ ಕಾಂಪೌಂಡ್ ಹಾಕೊಬೇಕು. ಯಾವುದೇ ರೀತಿಯ ಸುಳ್ಳು ಮಾತುಗಳಿಗೂ, ನೆಗೆಟಿವ್ಸ್ಗೂ, ವಂಚನೆಗಳಿಗೂ, ಅನ್ಯಾಯಕ್ಕೂ, ಮೋಸಕ್ಕೂ ಒಳಗಾಗದೆ, ಸೈತಾನನ ಕುತಂತ್ರಗಳಿಗೆ ನಾವು ಬಗ್ಗದೆ ನಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ಮೇಲೆ ನಾವು ಈ ಮಾತು ಮುಗಿಸ್ಕೊಳ್ಳೋಣ. ಒಂದು ವಿಡಿಯೋ ಕ್ಲಿಪ್ ಮಾಡಿ. పరలోకమందును భూమి మీదను సర్వాధికారం ఇవ్వబడింది క్రీస్తు యేసుకే. పరలోకమందును భూమి మీదను సర్వాధికారం ఇవ్వబడింది క్రీస్తు యేసుకే. అధికారిని కానని, అధికారం లేదని ఈ భూమి మీద ఈ మనుషులందరితో నోటు దేంచింది. అందుకే యజమానిగా మారింది, దేవునితో సమానమంది. ಪ್ರೀತಿಯ ಸಹೋದರ ಸಹೋದರರೇ, ಹಾಗಾಗಿ ನಾವು ಯಾವುದೇ ಸೈತಾನನ ಕುತಂತ್ರಗಳಿಗೆ ಹೆದರೋದು ಬೇಡ. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಓದ್ಕೊಂಡಿದ್ದೀವಿ, ಸೈತಾನನ ಕುತಂತ್ರವನ್ನು ನಾವು ಅರಿಯದವರು ಅಲ್ಲವಲ್ಲ. ಸೈತಾನ ಕುತಂತ್ರಗಳೆಲ್ಲವೂ ನಮಗೆ ಗೊತ್ತಿದೆ. ಯಾವುದೇ ವ್ಯಕ್ತಿ ನಮ್ಮ ಬಗ್ಗೆ, ದೈವ ವಿಷಯದ ಬಗ್ಗೆ ಆಗಲಿ, ದೈವ ಸೇವಕರ ಬಗ್ಗೆ ಆಗಲಿ ಯಥಾರ್ಥವಾಗಿ ಮಾತಾಡದೆ, ಏನೇ ನೆಗೆಟಿವ್ಸ್ ಮಾತಾಡಿದ್ರು ಇದು ಸೈತಾನನ ಕುತಂತ್ರ ಅಂತ ನಾವು ಮೊದಲೇ ಅರ್ಥಕೊಬೇಕು. ಪ್ರಿಯರೇ, ಯಾವುದೇ ವಿಷಯದಲ್ಲಿ ಇರ್ಬೋದು. ನಾವು 3 ಕಡೆ ಇರ್ತೀವಿ. ಸಾಮಾನ್ಯವಾಗಿ ನಾವೆಲ್ಲರೂ 3 ಕಡೆ ಇರ್ತೀವಿ. ಒಂದು ಕುಟುಂಬದಲ್ಲಿ, 2ನೇದು ಈ ಸಮಾಜದಲ್ಲಿ, 3ನೇದು ನಮ್ಮ ಸಭೆಯಲ್ಲಿ. 3 ಕಡೆ ಕೂಡ ನಾವು ಯಥಾರ್ಥವಾಗಿರಬೇಕು. ಲೋಕದಲ್ಲಿ ಇರ್ಬೋದು, ಕುಟುಂಬದಲ್ಲಿರ್ಬೋದು, ಸಭೆಯಲ್ಲಿರ್ಬೋದು. ಸಭೆಯಲ್ಲಿ ಮಾತ್ರ ನಾನು ಕ್ರೈಸ್ತನಾಗಿದ್ದು, ಲೋಕದಲ್ಲಿ ನಾನು ವ್ಯವಹಾರದಲ್ಲಿ ಮೋಸ ಮಾಡಿದ್ರೆ ತಪ್ಪಾಗುತ್ತೆ. ಕುಟುಂಬದಲ್ಲಿ ಮಾತ್ರ ನಾನು ಒಳ್ಳೆ ತಂದೆಯಾಗಿದ್ದು, ಒಳ್ಳೆ ತಾಯಿಯಾಗಿದ್ದು, ಒಳ್ಳೆ ಮಗನಾಗಿದ್ದು, ಸಭೆಯಲ್ಲಿ ಏನಾದ್ರೂ ಕುತಂತ್ರ ಕೆಲಸ ಮಾಡಿದ್ರೆ ಕೆಟ್ಟವನಾಗ್ತೀನಿ. ಲೋಕದಲ್ಲಿ ಮಾತ್ರ ನಾನು ಒಳ್ಳೆ ವ್ಯವಹಾರ ಮಾಡ್ಕೊಂಡಿದ್ದು, ಎಲ್ಲರಿಗೂ ದಾನ ಧರ್ಮ ಸಹಾಯ ಅಂತ ಮಾಡ್ಕೊಂಡಿದ್ದು, ಒಳ್ಳೆ ಹೆಸರು ಪಡೆದು, ಸಭೆಯಲ್ಲಾಗ್ಲಿ ಕುಟುಂಬದಲ್ಲಾಗ್ಲಿ ನಾನು ಕೆಟ್ಟವನಾದ್ರೆ ನಾನು ನಿಜವಾದ ಕ್ರೈಸ್ತನಲ್ಲ. 3 ಕಡೆನಲ್ಲೂ ನಾವು ಸತ್ಯವಂತರಾಗಿರ್ಬೇಕು, ನಿಜವಾದ ಕ್ರೈಸ್ತನಾಗಿರ್ಬೇಕು, ಯಥಾರ್ಥವುಳ್ಳವನಾಗಿರ್ಬೇಕು. ನಮ್ಮ ಹೃದಯದ ಒಂದೊಂದು ಆಲೋಚನೆಗಳನ್ನು ದೇವರು ಪರಿಶೀಲನೆ ಮಾಡ್ತಾ ಇರ್ತಾರೆ. ಪ್ರಿಯರೇ, 3 ಕಡೆಗಳಲ್ಲೂ ಸೈತಾನ ಕುತಂತ್ರ ನಡೀತಾ ಇರುತ್ತೆ. ನಾವು ಹುಷಾರಾಗಿರ್ಬೇಕು. ದೈವ ಭೀತಿ ನಮ್ಮಲ್ಲಿ ಇರಲೇಬೇಕು. ದೈವ ಭಕ್ತಿಯ ಜೊತೆ ದೈವ ಭೀತಿ ತುಂಬಾ ಮುಖ್ಯವಾದದ್ದು. ಹಾಗಾಗಿ ಲೋಪಿಸಿರುವಂತ ಈ ದೈವ ಭಕ್ತಿಯಿಂದ ಹೆಚ್ಚಾಗ್ತಾ ಇದೆ ಅನೈತಿಕತೆ. ಅನೈತಿಕತೆ ಬೇರೆ 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 ರೀತಿ ಇರುತ್ತೆ. ಹಾಗಾಗಿ ನಮ್ಮ ಉಪೇಂದ್ರನ ಆಗಾಗ ಹೇಳ್ತಾ ಇರ್ತಾರೆ, ಒಂದು ಸಭೆ ಅಂದ್ರೆ ಏನು? ಒಂದು ಸಭೆ ಅಂದ್ರೆ ಏನು? ಕ್ರಿಸ್ತು సంఘము అంటే ఏమి? శరీరము, కుటుంబము, ఆలయము. ಒಂದು ಸಭೆ ಅಂದ್ರೆ ಒಂದು ಕುಟುಂಬ, ಒಂದು ಶರೀರ, ಒಂದು ಆಲಯ. ಹಾಗಾಗಿ ನಾವು ಅದನ್ನ ಹುಷಾರಾಗಿ, ಅಚ್ಚುಕಟ್ಟಾಗಿ, ಬಲವಾಗಿ, ಗಟ್ಟಿಯಾಗಿ ಅದನ್ನ ಹಿಡ್ಕೊಬೇಕು. ಪ್ರಿಯರೇ, ಇದಿಷ್ಟು ಹೇಳ್ತಾ ನಾನು ಇವತ್ತು ಮಾತು ಮುಗಿಸ್ತೀನಿ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮುಂದಿನ ಈ ಅಂಶವನ್ನು ಉಪೇಂದ್ರಣ್ಣ ಅವರು ನಿಮಗೆ ಹೇಳ್ತಾರೆ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮೆಲ್ಲರ ಪರಲೋಕ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆಯೂ ಘನತೆಯೂ ಸ್ತೋತ್ರವೂ ಸಲ್ಲಲಿ ದೇವ. ಈ ಒಂದು ಮಹಾಸಭೆಯಲ್ಲಿ ತಂದೆ, ನಿಮ್ಮ ಈ ಅಮೂಲ್ಯವಾದ ವಾಕ್ಯವನ್ನು ಹೇಳಲು ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ನೀವು ತಿಳಿಸಿದ ಮಾತುಗಳನ್ನೇ ಹೇಳಿದ್ದೇನೆ ತಂದೆ. ಇದುವರೆಗೂ ತಂದೆ ವಾಕ್ಯವನ್ನು ಕೇಳಿದಂಥ ಒಬ್ಬೊಬ್ಬ ಸಹೋದರರ ಹೃದಯವನ್ನು, ಸಹೋದರಿಯರ ಹೃದಯವನ್ನು ಶುಚಿಗೊಳಿಸಿ ಅವರ ಹೃದಯಗಳನ್ನು ಹೆಚ್ಚು ಹೆಚ್ಚು ಸುವಾರ್ತೆ ಕೆಲಸವನ್ನು ಮಾಡಲು ಪ್ರೇರೇಪಿಸಿ ತಂದೆ. ಹೆಚ್ಚು ಹೆಚ್ಚು ಸುವಾರ್ತೆಗಳನ್ನು ಸಾರಿ ನಿಜವಾದ ಕ್ರೈಸ್ತನಾಗಿ ಬದುಕುವುದಕ್ಕೆ, ನಿಜವಾದ ಪ್ರೀತಿ, ನಿಜವಾದ ಪ್ರೇಮ, ನಿಜವಾದ ತ್ಯಾಗನ ನಾವು ಒಬ್ಬರಿಗೊಬ್ಬರು ಮೊದಲು ಮಾಡಿ ನಿಮ್ಮ ಪರಲೋಕ ರಾಜ್ಯವನ್ನು ಕುಟುಂಬದ ಸಮೇತ, ಸಹೋದರರ ಸಮೇತ, ಕ್ರಿಸ್ತ ಪರಿವಾರದೊಂದಿಗೆ ನಾವು ನಿಮ್ಮ ಜೊತೆ ಬರಲು ನಾವು ಪ್ರಯತ್ನ ಮಾಡುವಂತೆ ಒಬ್ಬೊಬ್ಬ ಹೃದಯಗಳನ್ನು ಪ್ರೇರಿಸಿ ತಂದೆ. ಸ್ವಾರ್ಥವನ್ನು ಬಿಟ್ಟು ತಂದೆ, ಎಲ್ಲ ಚಂಚಲತ್ವವನ್ನು ಬಿಟ್ಟು ಪ್ರೀತಿಯಿಂದ, ದೀರ್ಘ ಶಾಂತದಿಂದ, ಶಾಂತ ಮನಸ್ಸುಳ್ಳವರಾಗಿ ನಮ್ಮ ಹೃದಯಗಳನ್ನು ಪ್ರೇರೇಪಿಸಿ ತಂದೆ. ಈ ಒಂದು ಮಾತನ್ನು ಹೇಳಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ ತಂದೆ. ಇಲ್ಲಿರ್ತಕ್ಕಂಥ ಎಲ್ಲ ದೇವಜನರನ್ನು, ಸಹೋದರಿಯನ್ನು, ಈ ಸಭೆಗೆ ಕಷ್ಟಪಟ್ಟಂಥ ಎಲ್ಲ ಸಹೋದರ ಸಹೋದರಿಯನ್ನು ಆಶೀರ್ವದಿಸಿ ಎಂದು ಈ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಸಮರ್ಪಿಸುತ್ತಿದ್ದೇವೆ ತಂದೆ. ಆಮೇನ್. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. మంచి మాటలు అందజేసిన సోదరుడు విజయ్ గారికి ఈ సభల తరపు నుంచి ఆ ప్రత్యేకమైనటువంటి ధన్యవాదాలు తెలియజేస్తున్నాను. ప్రియులారా, మరి సమయంలో సోదరుడు చిదానంద్ గారు, పోలీస్ పటేల్, సింధనూరు వారిని వేదిక మీదకి రావాల్సిందిగా ప్రేమతో కోరుతున్నాం. మరి ఈ 2 రోజుల సభను జరిపించడానికి ఎంతో వ్యయంతో కూడుకున్న ప్రయాస కనుక ఈ ప్రయాసలో మీరందరూ పాలుపొంపులు పొందాలని మనసారా మిమ్మల్ని అందరినీ కోరుతున్నాను. ఈ సమయంలో ఈ సభల ఖర్చుల నిమిత్తమై మరి కానుకలు సేకరింపబడతాయి. కానుకల పాటగా మన మధ్యలో సోదరులు రాజు గారు, సునీత గారు వచ్చి పాట పాడుతుండగా వాలంటీర్స్ అయిన వారు కానుకలు సేకరించవలసిందిగా కోరుతున్నాను. సోదరులు సునీత గారు అలానే సహోదరుడు రాజు గారు వచ్చి పాట పాడి వినిపించవలసిందిగా కోరుతున్నాను. హలో, సనిదా నిదమ 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 గామప. పరిశుద్ధుడు 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 పరిశుద్ధుడు. ఆరాధన 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 ఆరాధన. సంగీతమంటే మూలం మీకు తెలుసా? పుట్టింది ఎవరి నుండో మీకు తెలుసా? సంగీతం అంటే మూలం మీకు తెలుసా? పుట్టింది ఎవరి నుండో నీకు తెలుసా? దేవుడే దేవుడే దీనికి మూల కారణం. ప్రతి శబ్దము చొలుడుకు దేవుడే ముందు కారణం. సరిగమ పదనిసకు దేవుడే స్థానం. ప్రతి భాషకు నిలయం దేవుడే మూలం. సంగీతమంటే మూలం మీకు తెలుసా? పుట్టింది ఎవరి నుండో మీకు తెలుసా?
సంగీతం అంటే మూలం నీకు తెలుసా? పుట్టింది ఎవరి నుండో మీకు తెలుసా? మా పాప మా పాప మా పాప మనిదమ గరిగమ మా పాప మా పాప మా మామ మనిదమ గరిగమ సస సరి గగమ గరిస సస సరి గగమ మమ మనిద మదద సరి ద ప మ గరి స సరి గ మ ప సరి ప మరి సరి గ ప ప ద దని ప దని. సర్వస్వరాలున్నవి తనలో, ఎన్నో శబ్దాలు పలుకును తన ఆత్మతో. ఉన్నవాడు దేవుడు, అనువాడు దేవుడు, శబ్దరతరంగానన్నిటినీ పలికింది దేవుడు. ఈ గాలిలోని ఈ నీటిలోని ప్రతి అణువులో ఉంది శబ్దము, తన మాట వలన కలిగిందని చెబుతుంది ప్రతి శబ్దము. పలుకును రాగము ఎందుకు, తప్పదు స్థానము ఎందుకు, సరిగమలు పలుకుదందుకు దేవుడిచ్చాడు ఎందుకు. వీణలో గపదని గమగ సితారలో గమగమదని పా పంచభూతాలలో పంచలోహాలలో పలుకును ప్రతి రాగం. తప్పదు తన గానం, శృతినైన తలుపును వేళకర్తలైన పలుకును ముందు కనిపెట్టిందెవరు, సరిగమ పదని సకు భూమిలో మూల పురుషుడెవరు, సనిదప మగరిసకు. చెప్పగలర ఎవరైనా, స్వరమాంత్రికలెవరైనా, సంగీతకారులైనా, చెప్పరా ఎవరైనా, చెప్పగలదు బైబిలే, రాసింది దేవుడే. సంగీతమంటే మూలం నీకు తెలుసా? పుట్టింది ఎవరి నుండో నీకు తెలుసా? సంగీతమంటే మూలం నీకు తెలుసా? పుట్టింది ఎవరి నుండో నీకు తెలుసా? నీదా పామా సరిగమ పదని సప్ప స ప స. సప్త స్వరాలు కనుగొన్నది ఎవరు? భూమిలో వాయుద్యాలకు మూల పురుషుడెవరు? సితారసాని కనుగొన్న మూల పురుషుడెవరు? వాటిని వీటి స్వరాలు గూర్చిన మొదటి గాయకుడు ఎవరు? అతడే అతడే యువాలు, సంగీత దర్శకులు అందరికీ జనకుడు. తనలో సంగీతం పుట్టించింది ఆ దేవుడు. సరిగమ పదని స ఎందుకిచ్చాడు తెలుసా? ఆ దేవుడు ఇచ్చింది తన మహిమకు తెలుసా? సప్త స్వరాలకు మించిన స్వరమే దేవుని స్వరమే, దేవుని స్వరమే సర్వ శబ్దాలు కలిగిన వాడు ఆ దేవుడే. ఆ దేవుడే తన తనియని పేరే శబ్దము, ఆ శబ్దము వలనే విశ్వము. దూతలే కూడి పాడగా ఆ దేవుడే స్వరమివ్వగా. ఉరుము శబ్దము మెరుపు శబ్దము నువ్వు పలకగలవా? దేవదూత శబ్దాలకు అర్థాలు చెప్పగలవా? వాయుద్యములకు మించిన శబ్దములున్నవి, సంగీత స్వరములకు మించిన శబ్దము స్వర్గంలో ఉన్నవి. ఉరుముల ధ్వని, మెరుపుల ధ్వని, కడలిల ధ్వని ఎవరిది? గాలిల ధ్వని, నీటిలో ధ్వని, పదార్థం ధ్వని ఎవరిది? ప్రతి వస్తువు మీటితే వినిపిస్తుంది తనిలోని ప్రతిధ్వని. ఆ దేవుని స్వరముతో పుట్టిందని చెబుతుంది ఈ ధ్వని. కీర్తనలతో సంగీతములతో ఒకనని ఒకడు బుద్ధి చెప్పుటకు నిచ్చాడు. తన మాటలతో శతపురుషుడు స్వర కల్పనలతో
రక్షకుడు ఒకనికి ఒకడు హెచ్చరించుటకు ఇచ్చాడు. స్వరములు ఇచ్చిన దేవుని కొరకే పాడరా, ఆ దేవుడు ఉన్నాడని శబ్దాలతో తెలుపరా. సినిమాల కొరకు ఇది కాదు, పిచ్చి స్టెప్పులకు కాదు, సృష్టికర్తకే వాడు సమకూర్చి స్వరములతో పాడు. మనసు మార్పు నందుటకే వాయించు సంగీతమే. సంగీతం అంటే మూలం నీకు తెలుసా, పుట్టింది ఎవరి నుండో నీకు తెలుసా. సంగీతం అంటే మూలం నీకు తెలుసా, పుట్టింది ఎవరి నుండో నీకు తెలుసా. నీకు తెలుసా, నీకు తెలుసా, నీకు తెలుసా, నీకు తెలుసా. థ్యాంక్ యూ.